ಮಂಗಳೂರಲ್ಲಿ ಸೈಟ್ ತೊಗೊಳ್ಳಿಕ್ಕೆ ನೋಡ್ತಾ ಇದ್ದೀರಾ? ಎಲ್ಲಿ ತೊಗೊಳ್ಬೋದು ಮಂಗಳೂರಲ್ಲಿ? ಓಕೆ, ಇನ್ವೆಸ್ಟ್ಮೆಂಟ್ಗೆ ನೀವು ನೋಡ್ತಾ ಇದ್ದರೆ ಐ ಕ್ಯಾನ್ ಟೆಲ್ ಯು ಆಲ್ಮೋಸ್ಟ್ ಎಲ್ಲ ಔಟ್ಸ್ಕರ್ಟ್ಸ್ ಕೂಡ ಒಳ್ಳೆ ಆಪ್ಷನ್ಸೇ. ಸಿಟಿ ಒಳಗೆ ಬೇಕು ಹೇಳಿದರೆ ನಿಮ್ಮ ಹತ್ರ ಬಡ್ಜೆಟ್ ಒಳ್ಳೇದಿರಬೇಕು. ಬಿಕಾಸ್ ಮೇನ್ ಸಿಟಿ ಸೆಂಟರಲ್ಲಿ ಸೆನ್ಸಿಗೆ 25 to 40 lakhs% ಹೇಳ್ತಾರೆ, ಡಿಪೆಂಡಿಂಗ್ ಆನ್ ದ ಪ್ರಾಪರ್ಟಿ, ಕಮರ್ಷಿಯಲ್ ಆರ್ ರೆಸಿಡೆನ್ಷಿಯಲ್. ಸೊ ಮೇನ್ ಸಿಟಿ ಹೇಳಿದರೆ ನಿಮ್ಮ ಬಜೆಟ್ ಹಾಗೆ ಇರಬೇಕು. ಹೊರಗೆ ನೋಡ್ತಾ ಇದ್ದೀರಿ ಅಥವಾ ಒಂದು ಅರೌಂಡ್ 50 lakhs ಆ ಥರ ಏನಾದರೂ ಬಡ್ಜೆಟ್ ಇದೆ, 30 to 50 lakhs ಬಡ್ಜೆಟ್ ಇದೆ ಹೇಳಿದರೆ, ದೇರ್ ಆರ್ ಗುಡ್ ಸೈಟ್ಸ್ ಅವೈಲೇಬಲ್ ಇನ್ ದ ಔಟ್ಸ್ಕರ್ಟ್ಸ್ ಆಫ್ ಮ್ಯಾಂಗ್ಳೂರ್. ಅಂದರೆ ನಿಮಗೆ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸಲ್ಲೇ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ, ಪಂಚಾಯತ್ ಲಿಮಿಟ್ಸಲ್ಲಿ ಇರ್ಬೋದು. ಬಟ್ ಸ್ಟಿಲ್ ಇಟ್ ವಿಲ್ ಬಿ ಗುಡ್ ಡೆವಲಪ್ಮೆಂಟ್ ಲೊಕ್ಯಾಲಿಟೀಸ್. ಸೊ ನಾನು ನಿಮಗೆ ಬೆಸ್ಟ್ ಆಪ್ಷನ್ಸ್ ಹೇಳೋದು, ಬಜ್ಪೆ ಇಸ್ ಒನ್ ಗುಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ, ಬಜ್ಪೆ ಸೈಡ್. ಅಥವಾ ಅಫ್ಕೋರ್ಸ್ ಮ್ಯಾಂಗ್ಳೂರ್ ಉಡುಪಿ ಕಾರಿಡಾರ್ ಇಸ್ ಆಲ್ವೇಸ್ ಬೂಮಿಂಗ್. ದ ಸೇಮ್ ವೇ ಮ್ಯಾಂಗ್ಳೂರ್ ಕೇರಳ ಕಾರಿಡಾರ್ ಕೂಡ ನೀವು ಅಲ್ಲಿ ಕೂಡ ನೋಡಿ ಲೊಕೇಶನ್ಸ್ ಚೂಸ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ನಾನು ಸ್ವಲ್ಪ ಒಳ್ಳೆ ಲೊಕೇಶನ್ ನೋಡಿದ್ದು ಅಂತ ಹೇಳಿದರೆ ಮಂಗಳೂರು ಮತ್ತು ಮೂಡುಬಿದ್ರೆ, ಅಲ್ಲಿ ಕೂಡ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಮ್ಯಾಂಗ್ಳೂರು ಟು ಮೂಡುಬಿದ್ರೆ ಸ್ಟ್ರೆಚ್, ಅಲ್ಲಿ ಕೂಡ ನೀವು ಸೈಟ್ಸ್ ಇನ್ ಕೇಸ್ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ದ ನೆಕ್ಸ್ಟ್ ಆಪ್ಷನ್ ಇಸ್ ಮ್ಯಾಂಗ್ಳೂರು ಟು ಬಂಟ್ವಾಳ, ಅಲ್ಲಿ ಕೂಡ ಒಳ್ಳೆ ಆಪ್ಷನ್ಸ್ ಇದೆ. ಸೊ ಈ ಸರೌಂಡಿಂಗ್ಸಲ್ಲಿ ನೀವು ಬೇಕು ಹೇಳಿದರೆ ಸೈಟ್ಸನ್ನು ಪರ್ಚೇಸ್ ಮಾಡ್ಬೋದು ಫಾರ್ ಇನ್ವೆಸ್ಟ್ಮೆಂಟ್. ನಿಮಗೆ ವಾಸ ಇರಲಿಕ್ಕೆ ಹೇಳಿದರೆ ಮತ್ತು ಬೇರೆ ಸುಮಾರು ಫ್ಯಾಕ್ಟರ್ಸ್ ಇದೆ ಅದರಲ್ಲಿ. ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ ಇದೆಲ್ಲ ಹತ್ತಿರದಲ್ಲಿರಬೇಕು. ನಿಮ್ಮ ನೀಡ್ಸ್ ಏನಿದೆ ಅಕಾರ್ಡಿಂಗ್ಲಿ ಇರಬೇಕಾಗ್ತದೆ. ಹೀಗೆ ಇನ್ವೆಸ್ಟ್ಮೆಂಟ್ ಆಗಿ ನೀವು ನೋಡ್ತಾ ಇದ್ದೀರಿ ಹೇಳಿದರೆ, ಒಂದು 10 years ಹೋಲ್ಡ್ ಮಾಡ್ತೀರಿ ಹೇಳಿದರೆ, ನಾನು ಈಗಾಗಲೇ ಹೇಳಿದ ಆಪ್ಷನ್ಸ್ ನಿಮಗೆ ಬೆಸ್ಟ್ ಸೂಟಬಲ್ ಆಗಿರ್ತದೆ. ಫಾರ್ ಮೋರ್ ಸಚ್ ವಿಡಿಯೋಸ್, ಫಾಲೋ ಪ್ರಾಪರ್ಟಿ ಟಾಕ್ ವಿತ್ ರಾಧಿಕಾ.